ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ನಿಜವಾಗ್ಲೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಚುನಾವಣಾ ಕಾವು ರಂಗೇರ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಭಜನೆ, ಮಂದಿರ, ಮಸೀದಿಗಳಿಗೆ ಇವತ್ತು ಹೋಗ್ತಾ ಇರತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿ ನೋಡಿದ್ರೆ ನಿಜವಾಗ್ಲೂ ಅವರಿಗೆ ಭಯ ಹುಟ್ಕೊಂಡಿದೆ. ಹೇಗಾದ್ರೂ ಮಾಡಿ ಗೆಲ್ಕೋಬೇಕು, ಹೇಗಾದ್ರೂ ಮಾಡಿ ಗೆದ್ದು ಆರಾಮದಿಂದ ನಾನು ಇಲ್ಲಿ ಹ್ಯಾಟ್ರಿಕ್ ಅನ್ನು ಸಾಧಿಸಬೇಕೆಂಬ ಛಲ ಹುಟ್ಟಿಸಿಕೊಂಡಿರತಕ್ಕಂಥ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಇವತ್ತು ಎಲ್ಲೆಲ್ಲೋ ಭಜನೆಗಳಲ್ಲಿ ಕೂತ್ಕೊಂಡು ಜಪ ತಪ ಮಾಡ್ತಾ ಇದ್ದಾರೆ. ಇದೇ 10 ವರ್ಷ ಮಾಡ್ತಕ್ಕಂಥ ಸಾಧನೆ ಏನಂದ್ರೆ ಅವರು ಇವತ್ತೇ ಪ್ರಥಮ ಬಾರಿಗೆ ಈ ತರಹದ ಒಂದು ಭಜನೆಯಲ್ಲಿ ಕೂತ್ಕೊಂಡು ಜನರ ಮಧ್ಯೆ ಸೇರ್ಕೊಂಡಿದ್ದೆ ಇದೇ ಪ್ರಥಮ ಅಂತಕ್ಕಂಥ ಮಾತನ್ನ ಅಲ್ಲಿ ಇಲ್ಲಿ ಭಜನೆ ಮಾಡ್ತಾರಲ್ಲ, ಭಜನೆ ಮಾಡ್ತಕ್ಕಂಥಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಕ್ಕಂಥ ಮಾತಿದು. ಇದು ನಾವ್ಯಾರು ಹೇಳ್ತಾ ಇಲ್ಲ. ಆದರೆ ಭಗವಂತ ಖೂಬಾ ಅವರು ನಿಮ್ಮೂರಿಗೆ 10 ವರ್ಷದಲ್ಲಿ ಯಾವತ್ತಾದ್ರೂ ಬಂದಿದ್ದೀರಾ ಅಂತಂದ್ರೆ ಅದು ಇವತ್ತೇ ಬಂದು ಭಜನೆ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನ ಯರ್ನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಯಾಕಂದ್ರೆ 10 ವರ್ಷಗಳಿಂದ ಹೇಗೋ ಗೆದ್ದು ಹೇಗೋ ಆಗಿದ್ದಂತ ಖೂಬಾ ಇವತ್ತು ರಾಮನ ನವಮಿ ದಿನದಂದು ಅಥವಾ ಯರ್ನಹಳ್ಳಿ ಜಾತ್ರೆ ಸಂದರ್ಭದಲ್ಲಿ ರಾತ್ರಿ ಹೋಗಿ ಜಾಗರಣೆ ಮಾಡುವಂತ ಕೆಲಸ ಬರ್ತಾ ಇದೆ. ಎಂದೂ ಕೂಡ 10 ವರ್ಷದಲ್ಲಿ ಎಷ್ಟೋ ಜಾತ್ರೆಗಳು ಬಂದು, ಎಷ್ಟೋ ಹಬ್ಬಗಳು ಬಂದು, ಎಷ್ಟೋ ಹರಿದಿನಗಳಾದರೂ ಖೂಬಾ ಕ್ಯಾರೆ ಅನ್ನಲಿಲ್ಲ. ಆದರೆ ಇವತ್ತು ಚುನಾವಣೆ ಬಂತು. ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅಲೆಯಲ್ಲಿ ಖೂಬಾ ಕೊಚ್ಚಿಕೊಂಡು ಹೋಗ್ತಾರೆಂಬ ಸುದ್ದಿ ಈಗಾಗಲೇ ಹರಿದಾಡ್ತಾ ಇದೆ. ಅದನ್ನ ಅಲೆಗೆ ನಾನು ಒಂದು ಕಡೆ ಸೈಲೆಂಟ್ ಆಗಿ ಹೋಗಿ ಗೆಲ್ಲಬೇಕೆಂಬ ಕನಸು ಕಟ್ಟಿರುವಂತಹ ಖೂಬಾ ಅವರು ಇವತ್ತು ಎಲ್ಲಿ ನೋಡಿದಲ್ಲಿ ಚರ್ಚ್ನಲ್ಲಿ, ಪಾದ್ರಿಗಳಲ್ಲಿ ಮತ್ತು ಅನೇಕ ರೀತಿಯ ಜನಸಾಮಾನ್ಯರಲ್ಲಿ ಕುಳಿತುಕೊಂಡು ಬೆರೆತುಕೊಂಡು ಮಾತನಾಡುವಂತಹ ಶೈಲಿ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಹೌದು, ನಿಜವಾಗ್ಲೂ ಖೂಬಾ ಅವರೇ, ನೀವು ಇದೇ ಕೆಲಸ ಒಂದು ವೇಳೆ ಮೊದಲಿನಿಂದ ನೀವು ಮಾಡ್ತಾ ಬಂದ್ರೆ ಇಷ್ಟೊಂದೆಲ್ಲ ನಿಮಗೆ ಹರಸಾಹಸ ಪಡೋತಕ್ಕಂಥ ಕೆಲಸ ಬರ್ತಾ ಇರಲಿಲ್ಲ ಅಂತಕ್ಕಂಥ ಮಾತು ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ತಮ್ಮನ ಕೆಲಸ ಆಯ್ತು ಅಂದುಕೊಂಡು ದಿಲ್ಲಿ ಆಯ್ತು, ಕಲ್ಕತ್ತಾ ಆಯ್ತು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಪ್ರಯಾಣ ಮಾಡುವುದೇ ನಿಮ್ಮ ಏಕೈಕ ಸಾಧನೆ ಅಂದ್ರೆ ನೀವೊಬ್ಬರು ಬೀದರ್ನಲ್ಲಿ ಮೋದಿ ಇದ್ದ ಹಾಗೆ ಅಂತ ತಿಳ್ಕೊಂಡಿದ್ದೀರಿ. ಆದರೆ ಹಾಗಲ್ಲ ಅನ್ನೋದನ್ನ ನೀವು ಇವತ್ತು ಅರ್ಥಕೊಳ್ಳಬೇಕಾಗಿದೆ. ನೀವು ಯಾವ ಸ್ಥಳದಲ್ಲಿ ಕೂತುಕೊಂಡು ಭಜನೆ ಮಾಡಿದಿರೋ, ಯಾವ ಸ್ಥಳದಲ್ಲಿ ಕೂತು ಟಾಳಿ ಹೊಡೆದಿರೋ, ಇವತ್ತು ಅದೇ ಜನ ಹೇಳ್ತಾ ಇದ್ದಾರೆ 10 ವರ್ಷಗಳಿಂದ ಖೂಬಾ ನಮ್ಮ ಊರಿಗೆ ಮುಖನೇ ತೋರಿಸಿಲ್ಲ, ಆದರೂ ಇವತ್ತು ನಮ್ಮ ಊರಲ್ಲಿ ಬಂದು ಕೂತು ಭಜನೆ ಹಾಕ್ತಿದ್ದಾರೆ ಅಂದ್ರೆ ನಮಗೆ ಆಶ್ಚರ್ಯವಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಯರ್ನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಂಧುಗಳೇ, ಇದು ನಾವು ಹೇಳ್ತಾ ಇಲ್ಲ, ಖೂಬಾ ಅವರೇ ಇದು ನಾನು ಹೇಳ್ತಾ ಇಲ್ಲ. ಆದರೆ ನೀವೇನು ಹೋಗಿದ್ರಲ್ಲ ಇವತ್ತು ಯರ್ನಹಳ್ಳಿ ಗ್ರಾಮಕ್ಕೆ, ಆ ಯರ್ನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಜನರು ಜಾಗರಣೆ ಮಾಡ್ತಕ್ಕಂಥ ವಿಷಯ ನಿಮ್ಮ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ. ಎಂದೂ ಬರಲಾರಂತ ಖೂಬಾ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಎಷ್ಟೋ ಸಾರಿ ನಾವು ಇದೇ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆದಿದ್ದೀವಿ, ಬರಲಿಲ್ಲ. ಅನೇಕ ಬಾರಿ ಅವ್ರ ಮನೆಗೆ ಹೋಗಿದ್ದೀವಿ, ಕೇಳಲಿಲ್ಲ. ಯಾಕೆ ಬಂದಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಅವರು ಮಾಡಲಿಲ್ಲ. ಏನಾದರೂ ಬೇಕು ಅಂತ ಕೂಡ ಕೇಳಿಲ್ಲ. ಕೊಡೋದಂತೂ ನಂದಿಲ್ಲ, ಕೊಡೋಕೆ ನನ್ನ ಬಲ್ಲಿ ಏನೂ ಇಲ್ಲ ಅಂತಕ್ಕಂಥ ಹೇಳಿ ವಾಪಸ್ ಕಳಿಸಿದ್ದು ಇದೇ ಖೂಬಾ ಅವರು ಇವತ್ತು ತಾನಾಗಿ ತಾನೇ ಬಂದು ನಮ್ಮೂರಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಯರ್ನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಖೂಬಾ ಅವರೇ ಎಲ್ಲಿ ಹೋಯ್ತು? ಈ 9 ವರ್ಷಗಳ ದರ್ಪ ನಿಜವಾಗ್ಲೂ ಇತ್ತ ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಜನನೇ ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ, ನೀವು ಕನಿಷ್ಠ ಪಕ್ಷಕ್ಕಾದರೂ ಸೌಜನ್ಯಕ್ಕಾದರೂ ಇವರು ನನ್ನವರು, ನನಗೆ ಒಂದಿಷ್ಟು ಕೆಲಸಕ್ಕೆ ಬರ್ತಾರೆ ಅಂತಕ್ಕಂಥ ಆಲೋಚನೆ ನೀವು ಮಾಡೇ ಇಲ್ಲ. ರಾಮ ಪತಂಜಲಿ ರಾಮ್ ಇದಾರಲ್ಲ, ಅವರ ಹೆಸರು ಹೇಳಿಕೊಂಡು ನೀವು ಗೆದ್ದು ಬಂದಂಥವ್ರು. ಪ್ರಥಮವಾಗಿ ಸಂಸದಿಗೆ ಹೋಗಿರಿ, ನಿಮ್ಗೇನು ಗೊತ್ತೇ ಆಗಲಿಲ್ಲ. 2ನೇ ಬಾರಿಗೆ ಮೋದಿ ಹೆಸರಿನಲ್ಲಿ ಗೆದ್ದು ಬಂದಂಥವ್ರು, ನಿಮಗೂ ಜನ ಸಂಪರ್ಕವೇ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಸುಮಾರು ಜನ ಅಂಧ ಭಕ್ತರಿದ್ದಾರೆ. ಸಾಕು, ಮೋದಿ ಒಂದಿದ್ದಾರೆ ಸಾಕು ಅಂತಕ್ಕಂಥ ಜನ ಇದ್ದಾರೆ. ಆದರೆ ನಿಮ್ಮ ಡೆವಲಪ್ಮೆಂಟ್ಗಳ ಬಗ್ಗೆ ಯಾರು ಕೇಳೋರಿಲ್ಲ, ಯಾರು ಹೇಳೋರು ಇಲ್ಲ. ಇವತ್ತಿಗೂ ಕೂಡ ನಿಮ್ಮ ಮೇಲೆ ಒಂದಿಷ್ಟು ನಯ, ವಿನಯ ಮತ್ತು ಹಾಗೂ ಇನ್ನೊಂದಿಷ್ಟು ಏನಾದರೂ ಕಳಕಳಿ ಉಳ್ಕೊಂಡಿದ್ರೆ ನೀವು ಆ 10 ವರ್ಷಗಳ ಸಾಧನೆಯಲ್ಲಿ ಸಾರ್ವಜನಿಕರಿಗೆ ಮಾಡಿರ್ತಕ್ಕಂಥ ಒಂದೊಂದೇ ಕೆಲಸಗಳ ಬಗ್ಗೆ ವಿಚಾರ ಮಾಡಿ, ಒಂದೊಂದೇ ಕೆಲಸದ ಬಗ್ಗೆ ನೀವು ಹೇಳಿ. ಯಾರು ಕೂಡ ಇವತ್ತು ನಿಮ್ಮ ಮಾತು ಕೇಳಕ್ಕೆ ರೆಡಿ ಇಲ್ಲ. ನಿಮ್ಮ ಬಿಜೆಪಿಯ ಪಡಸಾಲೆಯಲ್ಲಿ ಕೂಡ ನಿಮ್ಮ ಬಗ್ಗೆ ಗುಸು ಗುಸು ಮಾತು ಶುರುವಾಗಿದೆ ಅಂತಕ್ಕ ಮಾತು ಹೇಳಲಾಗ್ತಾ ಇದೆ.
ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದರೆ, ನೀವು 10 ವರ್ಷಗಳ ಸರ್ವಾಧಿಕಾರ ಮತ್ತು ನಿಮ್ಮ ಅಧಿಕಾರಿಗಳ ದರ್ಪ ಹೇಗಿತ್ತು ಅಂದರೆ, ನಿಮ್ಮ ಪಕ್ಷದಲ್ಲಿ ಕೂಡ ನೀವೇ ಒಬ್ಬ ಹೈಕಮಾಂಡ್ ಆಗಿದ್ರಿ, ನೀವೇ ಒಬ್ಬ ಮೋದಿ ಆಗಿ ಹೋಗಿದ್ರಿ, ನೀವೇ ಒಬ್ಬ ಅಮಿತ್ ಶಾ ಹೇಳಿದ್ರಿ, ನಿಮ್ಮ ಅಣತಿಯಂತೆ ನಡೆದವ್ರಿಗೆ ಮಾತ್ರ ಅಲ್ಲಿ ಬೆಲೆ ಇತ್ತು ಅಂತಕ್ಕಂಥ ಮಾತನ್ನ ನಿಮ್ಮ ಬಿಜೆಪಿ ಪಡಸಾಲೆಯಲ್ಲಿ ಗುಸುಗುಸು ಮಾತಾಡ್ತಿದ್ದಾರೆ ಖೂಬಾ ಅವರೇ. ಯಾಕಂದ್ರೆ ನೀವು ಮಾಡತಕ್ಕಂಥ ಕೆಲಸನೇ ಹಾಗಿತ್ತು ಅಂತಕ್ಕಂಥ ವಿಚಾರ ಕೂಡ ನಿಮ್ಮ ಜನ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಅನೇಕ ದಿನಗಳಿಂದ ಖೂಬಾ ಅವರಿಗೆ ನಾವು ಹೋಗಿ ಏನಾದರೂ ಕೇಳಬೇಕಂದ್ರೂ ಕೂಡ ಅವ್ರಿಗೆ ಭಯ ಹೋಗ್ತಾ ಇತ್ತು. ಅವ್ರು ಕೊಡಲ್ಲ ರೀ, ಅವ್ರ ಕಡೆ ನಾವು ಹೋಗೋದು ಬೇಡ ಅಂತಕ್ಕಂಥ ಮಾತನ್ನ ನಿಮ್ಮ ಕಾರ್ಯಕರ್ತರು ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ ಒಂದಿಷ್ಟು ಆಲೋಚನೆ ಮಾಡಿ, ನೀವು 10 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಒಂದು ಕಡೆ ಆಗಿರ್ಬೋದು, ನೀವು 10 ವರ್ಷಗಳ ಕಾಲ ಹೇಗೆಲ್ಲ ಮೆರೆದಾಡಿದಿರಿ, ಓಡಾಡಿದಿರಿ, ಹೇಗೆಲ್ಲ ನಡೆದಾಡಿದಿರಿ, ಅದೆಲ್ಲ ನೀವು ಮರುಕಳಿಸ್ಕೊಳ್ಬೇಕಾದ್ರೆ ಈ ಚುನಾವಣೆ ನಿಮಗೆ ಅಗ್ನಿ ಪರೀಕ್ಷೆ ಅನ್ನೋದನ್ನ ಮರಿಬೇಡಿ ಅಂತಕ್ಕಂಥ ವಿಚಾರನ ನಿಮಗೆ ನಾವು ಹೇಳ್ತಾ ಇದ್ದೀವಿ. ಒಂದು ಕಡೆಯಿಂದ ಸಾಗರ್ ಅಲೆಯಲ್ಲಿ ನೀವು ಕೊಚ್ಚಿಕೊಂಡು ಹೋಗ್ತೀರಿ ಅಂತಕ್ಕಂಥ ಮಾತು ಕಾಂಗ್ರೆಸ್ಸಿಗರು ಮತ್ತು ಅನೇಕ ಜನ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತು ಒಂದು ಕಡೆ ಹೇಳಲಾಗ್ತಾ ಇದೆ. ಆದರೂ ಕೂಡ ನಿಮಗೆ ಒಂದಿಷ್ಟು ಭಯ ಹುಟ್ಟಿದ್ದು ನಿಜ ಅಂತಾಗಿದೆ. ಯಾಕಂದ್ರೆ 2 ಸಾರಿ ಏನು ಗೊತ್ತಿಲ್ಲದ ಹಾಗೆ ರೀತಿಯಲ್ಲಿ ಗೆದ್ದುಕೊಂಡು ಹೋಗಿ ಕೇಂದ್ರಗಳ ಮಂತ್ರಿಯಾಗಿದ್ದೀರಿ. ಕೇಂದ್ರದ ಮಂತ್ರಿ ಆದರೂ ಕೂಡ ನಮ್ಮ ಬೀದರ್ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಅವರ ಜಮೀನು ಕಳೆದುಕೊಂಡು ಕಾರಂಜ ಸಂತ್ರಸ್ತರು ಸುಮಾರು 650 ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ಬರ್ತಾ ಇಲ್ಲ. ರೈತರ ಬಗ್ಗೆ ನೀವು ಅಸಡೆಯಾಗಿ ಮಾತಾಡೋದನ್ನ ಮೊದಲೇ ಹೇಳಿದ್ದಾರೆ. ನೀವು ಕೂಡ ಯಾವುದೋ ಒಬ್ಬ ರೈತರಿಗೆ ಒಂದಿಷ್ಟು ಗೊಬ್ಬರ ಬೇಕು ಅಂದಾಗ ನೋಡ್ಕೋತೀನಿ ಮಾಡ್ಕೋರಿ ಅಂತಕ್ಕಂಥ ಮಾತನ್ನ ಇವೆಲ್ಲ ಆಡಿದಿರಿ ಅಂತಕ್ಕಂಥ ಮಾತನ್ನ ಅನೇಕ ರೀತಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಖೂಬಾ ಅವರೇ, ನಿಮಗೆ ಈ ಒಂದು 2024 ಲೋಕಸಭಾ ಚುನಾವಣೆ ಸಲೀಸಾಗಿ ಗೆದ್ದು ಬರ್ತೀರಾ ಅಥವಾ ಸಾಗರದ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗ್ತೀರಾ ಅಂತಕ್ಕಂಥದನ್ನ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ 26 ವರ್ಷದ ಯುವಕ ಇವತ್ತು 60 ಆಸುಪಾಸಿನಲ್ಲಿರ್ತಕ್ಕಂಥ ತಮಗೆ ಸೆಡ್ಡು ಹೊಡೆದು ಗೆದ್ದು ಬಂದರೆ ಮಾನ ಮರ್ಯಾದೆ ಪ್ರಶ್ನೆ ಒಂದಿಷ್ಟು ಉಳಿಯಲ್ಲ ಅನ್ನೋದೊಂದು ನಿಮ್ಮ ಕಡೆ ಪ್ರಶ್ನೆ ಆಗಿದೆ. ಆದರೆ ಇವತ್ತು ನಿಮ್ಮ ಜೊತೆಗಿರ್ತಕ್ಕಂಥ ಅನೇಕ ಜನ, ಏನು 18 ಜನ ಏನು ಪಾಟ್ಲಂ ಬಿಜೆಪಿ ಟಿಕೆಟ್ ನನಗೆ ಬೇಕು ನಿನಗೆ ಬೇಕು ಅಂತೇಳಿ ಓಡಾಡಿದ್ರಲ್ಲ, ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಅವರು ನಿಮ್ಮ ಜೊತೆ ತಿರುಗಾಡ್ತಾ ಇಲ್ಲ, ಯಾಕೆ ಅವರು ನಿಮ್ಮ ಜೊತೆ ಬರ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನ ಜನಸಾಮಾನ್ಯರ ಗತಿ ಏನು ಅಂತಕ್ಕಂಥ ಪ್ರಶ್ನೆ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಸಾಮಾನ್ಯರ ದೊಡ್ಡ ಪ್ರಶ್ನೆ ಆಗಿದೆ. ಖೂಬಾ ಅವರೇ, ನೀವು ಹೇಳ್ತಾ ಇದ್ದೀರಿ ನಾನು ಅದು ಮಾಡಿದ್ದೀನಿ, ಇದು ತಂದಿದ್ದೀನಿ, ಕಾಲೇಜ್ ತಂದಿದ್ದೀನಿ, ಸೈನಿಕ ಶಾಲೆ ತಂದಿದ್ದೀನಿ, ಮತ್ತೊಂದು ತಂದಿದ್ದೀನಿ, ರೈಲ್ ತಂದಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ ಖೂಬಾಜಿ ಅವರೇ, ನೀವು ಗುಲ್ಬರ್ಗದಿಂದ ಬೀದರ್ಗೆ ಬರ್ತಕ್ಕಂಥ ರೈಲು ಮಾರ್ಗದಲ್ಲಿ ಒಂದೇ ಮಾತ್ರ ರೈಲು ಯಾಕೆ ಓಡಿಸಿಲ್ಲ ಅಂತಕ್ಕಂಥ ಪ್ರಶ್ನೆ ಮತ್ತೊಂದು ಸಾರ್ವಜನಿಕರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ದೊಡ್ಡದಾದ ಪ್ರಶ್ನೆ. ನೀವು ಹೀಗೆಲ್ಲ ಕೂತ್ಕೊಂಡು ಭಜನೆ ಮಾಡಿದ್ರೆ ನಿಮಗೆ ಓಟ್ ಸಿಗಲ್ಲ ಅನ್ನೋದು ಕೂಡ ಗ್ಯಾರಂಟಿ ಆಗಿದೆ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಖೂಬಾ ಅವರೇ, ಇನ್ನೇನು ಕೆಲಸ, ಸ್ವಲ್ಪ ದಿನದಲ್ಲಿ ನೀವು ದಿನನಿತ್ಯನೇ ಭಜನೆ ಮಾಡ್ಕೊಂಡು ಇರಿ ಅಂತಕ್ಕಂಥ ಸಂದೇಶಗಳನ್ನ ಇನ್ನ ಕೆಲವೇ ದಿನಗಳಲ್ಲಿ ನಿಮಗೆ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ಸಂದೇಶದ ಮೂಲಕ ತಮ್ಮನ್ನು ಹೇಳಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆಯಲು ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಭಜನೆ ಮಾಡುತ್ತಿರುವಂತಹ ಖೂಬಾ ಅವರೇ, ಬಡವರ ಬಗ್ಗೆ, ಕಲಾವಿದರ ಬಗ್ಗೆ, ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ನಿಮಗೆ ಕಳಕಳಿ ಇರಬೇಕಾದ್ರೆ ನೀವು ಈ ರೀತಿಯಾಗಿ ಕೂತುಕೊಂಡು ಭಜನೆ ಮಾಡಿದ್ರೆ ಸಾಕು, ನೀವು ಕೂಡ ಜನರಾಗಿ ಬೆರೆದು ಹೋಗ್ತೀರಿ.